ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಅರುಣ್ ಜೇಟ್ಲಿ ಅವರ ಮಹತ್ವಾಕಾಂಕ್ಷೆಯ ಕೇಂದ್ರ ಬಜೆಟ್ 2017 ಆರಂಭ. ಅಪನಗದೀಕರಣ ನಂತರ ಮತ್ತು ಉತ್ತರ ಪ್ರದೇಶ ಚುನಾವಣೆ ಹತ್ತಿರದಲ್ಲೇ ಇರುವಾಗ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಮಂಡಿಸುತ್ತಿರುವ ಕೇಂದ್ರ ಬಜೆಟ್ ಇಡೀ ದೇಶದ ಗಮನ ಸೆಳೆದಿದೆ. ಉದ್ಯಮಗಳಿಗೆ ಉತ್ತೇಜನ ನೀಡುವ ಬಜೆಟ್ ಮಂಡಿಸಲಿದ್ದಾರಾ ಅಥವಾ ಶ್ರೀಸಾಮಾನ್ಯ ಶಭಾಷ್ ಎನ್ನುವಂತೆ ಬಜೆಟ್ ಮಂಡಿಸಲಿದ್ದಾರಾ? ಜೇಟ್ಲಿ ಶ್ರೀಮಂತರ ಜೇಬಿಗೆ ಕತ್ತರಿ ಹಾಕಲಿದ್ಯಾ? ತೆರಿಗೆದಾರನ ತೆರಿಗೆ ಉಳಿಸಲಿದ್ಯಾ? ಅಥವಾ ಚುನಾವಣೆ ಗಮನದಲ್ಲಿಟ್ಕೊಂಡು ಜನಪ್ರಿಯ ಬಜೆಟ್ ಮಂಡಿಸಲಿದ್ದಾರಾ? ಇಂಥ ಹಲವಾರು ಕನ್ಫ್ಯೂಷನ್ಸ್ ಇವಾಗ ಜನರಿಗೆ ಇದ್ದೇ ಇರತ್ತೆ. ಜನಸಾಮಾನ್ಯರ ಭಾರಿ ನಿರೀಕ್ಷೆಯ ಮೂಟೆ ಹೊತ್ಕೊಂಡು ಅರುಣ್ ಜೇಟ್ಲಿ ಅವರು ಸಂಸತ್ತಿಗೆ ಆಗಮಿಸಿದ್ದಾರೆ. ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದೆ. ಪ್ರತಿ ಮಾಹಿತಿಯನ್ನ ನಮ್ಮ ತಾಣದಲ್ಲಿ ನೀಡುತ್ತೇವೆ. ಬಜೆಟ್ ಬಗೆಗಿನ ಪ್ರತಿಯೊಂದು ಸುದ್ದಿಯನ್ನು ನೀವು ಒನ್ ಇಂಡಿಯಾ ಕನ್ನಡ ವಿಡಿಯೋಸ್ನಲ್ಲಿ ನೋಡ್ಬೋದು, ಕೇಳ್ಬೋದು ಕೂಡ. ಬಜೆಟ್ ಸೂಟ್ಕೇಸ್ ಜೊತೆ ಸಂಸತ್ ಭವನ ತಲುಪಿದ ಅರುಣ್ ಜೇಟ್ಲಿ. ಬಜೆಟ್ ಮಂಡನೆ ಒಂದು ದಿನ ಮಟ್ಟಿಗೆ ಮುಂದೂಡಲಿ ಅಂತ ಖರ್ಗೆ ಅವರು ಒತ್ತಾಯಿಸಿದ್ರು. ಹಾಗೆ ಬಜೆಟ್ ಮುಂದೂಡುವಂತೆ ಕೇರಳ ಸಂಸದರಿಂದಲೂ ಒತ್ತಾಯ ಹೇರಲಾಗಿತ್ತು. ಲೋಕಸಭಾಧ್ಯಕ್ಷೆ ಸುಮಿತ್ರಾ ಮಹಾಜನ್ ಅವರು ಅಗಲಿದ ಸಂಸದ ಅಹಮದ್ ಅವರ ನಿವಾಸಕ್ಕೆ 10 ಗಂಟೆಗೆ ಭೇಟಿ ನೀಡಿದ್ದಾರೆ. ಬಜೆಟ್ ಮಂಡನೆ ಮುಂದೂಡಿಕೆ ಇಲ್ಲ, ನಿಗದಿಯಂತೆ ಮಂಡನೆಯಾಗಲಿದೆ. ಅಹಮದ್ಗೆ ಶ್ರದ್ಧಾಂಜಲಿಯನ್ನು ಬಜೆಟ್ಗೆ ಮೊದಲು ಅಥವಾ ನಂತರ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ನಿಮ್ಗೆ ಬಜೆಟ್ ಬಗ್ಗೆ ಏನಾದರೂ ಸಜೆಷನ್ಸ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋ ಮೂಲಕ ತಿಳಿಸಬಹುದು. ಮತ್ತಷ್ಟು ಬಜೆಟ್ ಬಗೆಗಿನ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.